ಒಂದು ಆರೋಗ್ಯ ಮತ್ತೆ ಶಿಕ್ಷಣ. ಯಾವುದನ್ನು ಫ್ರೀ ಮಾಡಬಾರ್ದು. ಆರೋಗ್ಯ ಮತ್ತೆ ಶಿಕ್ಷಣ ಅದೆರಡು ಫ್ರೀ ಮಾಡಿದ್ರೆ ಕುಡ್ದಾಡ್ಕೊಂಡಿದ್ವಿ. ಒಂದು ಮನೆಯಲ್ಲಿ ಒಬ್ಬರು ಹುಷಾರ್ ತಪ್ಪಿದ್ರೆ, ಕನಿಷ್ಠ ಒಬ್ಬ ಹುಷಾರ್ ತಪ್ಪಿದ್ರೆ ಒಂದು ಮನೇಲಿ ಹಾಸ್ಪಿಟಲ್ ಇದ್ದಾದ್ರೆ ಅವ್ನು ತಿಂಗಳಿಗೆ ಅವ್ನು ವರ್ಷಕ್ಕೆ ಒಂದು ಕನಿಷ್ಠ 30,000ದಿಂದ 1 ಲಕ್ಷ ಖರ್ಚಾಗುತ್ತೆ. 30,000ದಿಂದ 1 ಲಕ್ಷ ಖರ್ಚಾಯ್ತು ಅವ್ನಿಗೆ ಅಂತಂದ್ರೆ ಅವ್ನು ಕನಿಷ್ಠ 2 ವರ್ಷ ಅವನು ಜಮೀನಲ್ಲಿ ಮಣಿಪಾಲ್ ಅಂತ ಹಾಸ್ಪಿಟಲ್ ಸೇರಿಸ್ಬಿಟ್ರಂತೂ ಒಂದು 10 ಗುಂಟೆ ಜಮೀನ್ ಮಾಡದೆ ಹೋದ್ರೆ ನೀವು ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದ್ದಾಗ ಫ್ರೀ ಹೆಲ್ತ್ ಕೂಡ ಹೆಂಗ್ ಕೊಡೋದು ಅನ್ನೋದು ನಾನು ಮಾತಾಡಿದ್ದೆ ನಾನು ಸಿದ್ದರಾಮಯ್ಯ ಅವರಿಗೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ನನಗೆ 20 ನಿಮಿಷ ಟೈಮ್ ಕೊಡಿ. ಅವ್ರು ಹೇಳಿದ್ರು ಕನಿ ಬಜೆಟ್ ಅಷ್ಟಲ್ಲಿ ಬಹಳ ಒಳ್ಳೆ ಸ್ಕೀಮ್ ಕಣಯ್ಯ, ಇದು ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ, ಬರೋ ಬಜೆಟ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ, ನೀನ್ ಅಷ್ಟಲ್ಲಿ ಬಂದು ನನಗೆ ಬ್ರೀಫ್ ಮಾಡ. ಹಿಂಗ್ ಹೇಳಿದ್ರಿ ಅಂತ ಹುಡುಕೊಂಡು ಹೋಗಿ ಅವ್ರು ನೋಡಕ್ ಎಲ್ಲಿಗೆ ಹೋಗಿದೆ ಗೊತ್ತಾ? ನಾನು ಮೈಸೂರಲ್ಲೇ ವಾಸ ಇದ್ದೀನಿ, ಮೈಸೂರಲ್ಲಿ ನೋಡಕ್ ಸಿಗ್ಲಿಲ್ಲ. ಮಂಡ್ಯದ ಬೇರೆ ಓಡಾಡ್ತಿರ್ತಾರೆ, ನಾನು ಮಂಡ್ಯದವರು ಇಲ್ಲಿ ಸಿಗ್ಲಿಲ್ಲ. ಬೆಂಗಳೂರು ವಾರದಲ್ಲಿ 2 ಸಾರಿ ಹೋಯ್ತಾ ಇರ್ತೀನಿ, ಆ ನುಗ್ಗಲ್ಲ ಅಲ್ಲ ಅವ್ರನ್ನ ನೋಡಕ್ ಆಗ್ಲಿಲ್ಲ. ಇಲ್ಲಾರು ಸಿಗಬಹುದು. ಎಲ್ಲಿ ಅಂದ್ರೆ ನಮ್ಗೇನು ತಳ್ಳಾಡ್ಕೊಂಡು ಗನ್ಮ್ಯಾನ್ 100 ರೂಪಾಯಿ ಕೊಟ್ಕೊಂಡು ಹೋಗಿತ್ತು, ನನ್ಗೆ ಆ ದರ್ದು ಇಲ್ಲ, ನನ್ಗೆ ಆಗೋದು ಇಲ್ಲ ಅಂತ ಹೇಳಿ ಕಡೆಗೆ ಅವರು ನೋಡಕ್ ಡೆಲ್ಲಿಗೆ ಓದಿ ನಾನು ಕರ್ನಾಟಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಕರ್ನಾಟಕದಿಂದ 3 ಕಡೆ ನನಗೆ ಸಿಗೋ ಅವಕಾಶ ಇದ್ರು, ಅಲ್ಲೆಲ್ಲೂ ಸಿಗದೆ ಡೆಲ್ಲಿ ಕರ್ನಾಟಕ ಭವನದಲ್ಲಿ ಭೇಟಿ ಮಾಡ್ಬಿಟ್ಟು ಇಲ್ಲೇ ಅಲ್ಲೂ 300 ಜನ. ಅವ್ರನ್ನೂ ನಾನು ಯಾವತ್ತೂ ನೋಡಿದ್ದೆ. ಅಧಿಕಾರ ಇದ್ದಾಗ ಆ ಬಡ್ಡಿ ಮಕ್ಕಳು ಅದ್ ಎಲ್ಲಿ ಇರ್ತಾರೋ, ಅದ್ ಹೆಂಗ್ ಬರ್ತಾರೋ, ನಾವ್ ಯಾರು ಪತ್ತೆನೇ ಇರುವುದಿಲ್ಲ. ಹೊಸ ಮುಖಗಳು ತುಂಬ್ಕೊಂಡ್ಬಿಟ್ಟಿರ್ತವೆ, ಹೊಸ ಜನ ತುಂಬ್ಕೊಂಡಿರ್ತಾರೆ. ಆಮೇಲೆ ಅವ್ರು ನೋಡಿದ್ರೆ ಅವ್ರನ್ನ ಬಿಟ್ಟು ಬರೋದೂ ಇಲ್ಲ. ಇಲ್ಲಿ ನಮ್ ಗೋವಿಂದ ಮಣ್ಣು ಒತ್ತಿದ್ದು ಮಾಡಿದ್ದು ಹೊಸಿ ಜನಿಗರಿ ಮಣ್ಣು ಹೊತ್ತಿರೋರು ಒತ್ತರು. ಆದ್ರೆ ವ್ಯವಹಾರ ಮಾಡಕ್ಕೆ ಅಂತಾನೆ ಬೇರೆ ಸೆಟ್ ಆಫ್ ಪೀಪಲ್. ಅವ್ರ ಎದುರುಗಡೆ ನೀವ್ ಯಾರು ಏನೂ ಅಲ್ಲ. ನೀವೇನಿದ್ರು ನಾನು ಹೇಳ್ತೀನಿ ಮಗ, ಎಲೆಕ್ಷನ್ ಬರ್ತದೆ, ನೋಡ್ಬಿಡೋ ಅಂತ ಅವ್ನು ಹೇಳ್ತಾನೆ. ಅವ್ನು ನೋಡ್ಬಿಡೋ ಅಂತ ಯಾರಿಗೆ ಹೇಳ್ತಾನೆ, ಅವ್ರು ಒಂದಿನ ಜನ ಮಾತಾಡ್ತಿರಲ್ಲ, ಆ ಬಡ್ಡಿ ಮಗ ಕೊಡೋ ದುಡ್ಡ ಈಸ್ಕೊಳಕ್ಕೆ ನೀವು ಕ್ಯೂ ನಿಂತ್ಕೊಂಡು ಈಸ್ಕೊಳ್ಳಿ. ಒಬ್ಬೊಬ್ರು ನನ್ನ ಜಿಲ್ಲೆ ಜನ ಒಬ್ಬೊಬ್ರು ಕೂಡ ಬಹಳ ಗಂಭೀರವಾದ ವಿಷಯ ಇದೆ. ಎಂತ ಬಡವನು ವರ್ಷಕ್ಕೊಂದ್ಸಾರಿ ಪರ ಮಾಡ್ತಾನೆ ಅಲ್ಲ, ವರ್ಷಕ್ಕೊಂದ್ಸಾರಿ ಒಬ್ಬ 1 ಕುರಿ ಕಳೆದಾರು ಪರ ಮಾಡ್ತಾನೆ. 20-25,000 ಖರ್ಚು ಮಾಡ್ತಾನೆ. ಎಂತ ಬಡವನು ಈ 25,000 ಖರ್ಚು ಮಾಡ್ಬಿಟ್ಟು ಪರ ಮಾಡಿ ಜನ ಕರೆದು ಊಟಕ್ಕಿಕ್ಕೋ ಮನಸ್ಥಿತಿ ಇರೋ ನನ್ನ ಜಿಲ್ಲೆ ಜನ. ಇವ್ನು ಯಾವನೋ 100 ಕೋಟಿ ತತ್ತವನೇ, ಅದಕ್ಕೆ ಅವನು ನಿಲ್ಲಿಸ್ತಿದೀವಿ, ದುಡ್ಡಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತಾರೆ ಅಂತಂದ್ರೆ ಅದ್ರ ಅರ್ಥ ಏನ್ ಇವ್ರು ಮಾಡ್ತಿರೋದು? ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಡಿತಾವ್ರೆ ಅಂತ ಆಯ್ತು. ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲಿ ಅಂದ್ರೆ ಅದ್ರ ಅರ್ಥ ಏನು? ಈ ನನ್ನ ಮಕ್ಕಳಿಗೆ ಕಾಸು ಕೊಡದೆ ರೋಡ್ ಹಾಕಿಕ್ಕಿಲ್ಲ, ಯಾರು ಬೈತಿದಾರ ಅವರು? ದುಡ್ಡು ತಂದಾನೆ ರೋಡಲ್ಲಿ ಹಚ್ಕೊ ಹೋಗ್ಬಿಟ್ಟಾನೆ, ಯಾರು ಹೋಗಿ ಅಂತ ಏನಿಲ್ವಲ್ಲ. ನಿಮಗ್ ಕೊಡಕ್ಕೆ ದುಡ್ಡು ಬೇಕು ಅಂತ ಅವ್ರು ಹೇಳ್ತಿರೋದು. ಅದ್ರ ಅರ್ಥ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು? ನೀವು ದುಡ್ಡಿಲ್ಲದೆ ಹೋದ್ ಓಟ್ ಹಾಕೋದಿಲ್ಲ ಅಂತ ಹೋಗಿದ್ರು. ನಿಜನ ಅದು? ದುಡ್ಡಿಗೆ ಓಟ್ ಹಾಕ್ತಾರೆ ಅನ್ನೋದಾದ್ರೆ ಕಳೆದ ಸಾರಿ ಚುನಾವಣೆಯಲ್ಲಿ ಸುಮಲತಾ ಗೆಲ್ಲಕ್ ಸಾಧ್ಯ ಆಯ್ತಾ? ನಿಖಿಲ್ ಕುಮಾರಸ್ವಾಮಿ ಸೋಲಕ್ ಸಾಧ್ಯ ಆಯ್ತಾ? ಅದನ್ನೇ ನಾನು ಹೇಳ್ತಿರೋದು. ಇತಿಹಾಸದಿಂದ ನೀವು ಪಾಠ ಕಲಿದೆ ಹೋದ್ರೆ 100 ಅಲ್ಲ. ಅಯ್ಯೋ, ಇಷ್ಟೊತ್ತು ಅಂಬಾನಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾವ್ದೋ ಕಾಲ ಆಗಿರೋದು ಯಶ್, ಅವ್ನು ಯಾರು ನಮ್ಮ ಯುನಿವರ್ಸಿಟಿ ವಿಜಯ್ ಮಲ್ಯ. ಈ ವಿಜಯ್ ಮಲ್ಯನಿಗಿರೋ ಶೋಕಿಗೆ ಅವನಿಗೆ ಒಂದು 25 ವರ್ಷಕ್ಕೆ ಮುಂಚೆನೆ ಪ್ರೈಮ್ ಮಿನಿಸ್ಟರ್ ಆಗೋದು. ಬರೀ ದುಡ್ಡಲ್ಲೇ ಎಲ್ಲ ಆಗುತ್ತೆ ಅನ್ನೋದಾಗಿದೆ. ಬರೀ ದುಡ್ಡಲ್ಲ, ನಿನಗೆ ಜನಬಳಕೆ ಬೇಕು, ಜನಗಳ ಬಗ್ಗೆ ಪ್ರೀತಿ ಇರಬೇಕು, ಕಾಳಜಿ ಇರಬೇಕು, ವಿಶ್ವಾಸ ಇರಬೇಕು, ಕಷ್ಟ ಸುಖಕ್ಕಾಗಿರ್ಬೇಕು. ಇಲ್ಲೊಂದು ಅಡುಕ್ ಪುಡುಕ್ ತೋರಿಸ್ಬೋದು. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಮಾತ್ರ ಇಲ್ಲಿ ಯಾವ ಕ್ಲಬ್ ನಡೆಯಂಗಿಲ್ಲ, ಬ್ಯಾನ್ ಮಾಡಿಸ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಅದೇ ತಾಕತ್ ಯಾಕಪ್ಪ ನಿನ್ಗಿಲ್ಲ ಕ್ಲಬ್ ಬ್ಯಾನ್ ಮಾಡ್ಬೇಕು ಅನ್ನೋದು? ಓಸಿ ಜನ ಇಸ್ಬಿಟ್ ಆಡ್ತಿದಾರ, ಓಸಿ ಜನ ಗ್ಯಾಬ್ಲಿಂಗ್ ಮಾಡ್ತಿದಾರ. ಯಾವ ಗುಡ್ಡು ತಕ್ಕೋಗು, ಯಾವ ಗದ್ದೆ ತಕ್ಕೋಗು, ಯಾವ ಜಮೀನ್ ತಕ್ಕೋಗು. ಏನಿ ಓಸಿ ದಿನ ಇಲ್ಲೆಲ್ಲಾರ ಒಂದು ದೊಡ್ಡದೊಂದು ಕೆರೆ ಮಾಡಿಸ್ಬಿಟ್ಟು ಒಳಗೊಂದು ಬೋಟ್ ನಿಲ್ಲಿಸ್ಬಿಟ್ಟು ಅದ್ರೊಳಗೆ ಕ್ಯಾಸಿನೋ ಅಂತ ಶುರು ಮಾಡ್ಬೇಕು. ಗೋವಾದಲ್ಲಿ ಆಡಿದಾಗ ಇಲ್ಲೇ ಆಡಿ ಬನ್ನಿ ಅಂತ ಅದೊಂದು ಬಾಕಿ ಉಳ್ಕೊಳ್ಳೋದು. ಇದಾಗುದಿಲ್ವಾ? ನಾ ಹೇಳ್ತಾ ಹೋದ್ರೆ 1000 ಇದಾವೆ. ಇಂಥ 10 ನೋವುಗಳ ಕಾರಣಕ್ಕೋಸ್ಕರ ನಮಗೆ ಇದು ಒಗ್ಗದೇ ಇರಲಿಲ್ಲ. ಆದ್ರೆ ಸಾರ್ವಜನಿಕ ಜೀವನವನ್ನ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ, ಅದು ನಿಮ್ ಗಮನದಲ್ಲಿರಲಿ. ಯಾವುದೇ ಪಕ್ಷಕ್ಕೆ ನಾನೀಗ ಸೇರ್ಪಡೆ ಆಗುದಿಲ್ಲ, ಅದು ನಿಮ್ ಗಮನದಲ್ಲಿರಲಿ. ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ. ನಾನು ಹುದ್ದೆಗಷ್ಟೇ ರಾಜೀನಾಮೆ ಕೊಟ್ಟಿದ್ದೀನಿ. ಬಹಳ
ಸ್ಪೆಸಿಫಿಕ್ ಆಗಿ ಟೇಕ್ ಹೋಮ್ ಮೆಸೇಜ್ ತರ ಹೇಳ್ತೀನಿ. ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ, ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಈ ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ, ಅಂದ್ರೆ ಈಗ ನನ್ನ ಶರೀರ, ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಶರೀರ ಅನ್ನೋದಾದ್ರೆ, ನನ್ನ ಶರೀರದ ಹೆಬ್ಬೆರಳಿಗೆ ಗ್ಯಾಂಗ್ರೀನ್ ಆಗುತ್ತದೆ, ಡಯಾಬಿಟಿಸ್ ಆಗಿದೆ ನನ್ನ ಶರೀರಕ್ಕೆ. ಈ ಡಯಾಬಿಟಿಸ್ ಆಗಿರೋ ಕಾರಣದಿಂದ ಬೆರಳನ್ನ ತೆಗಿಲೇಬೇಕಾಗಿದೆ. ಬೆರಳು ತೆಗಿಲಿಲ್ಲ ಅನ್ನೋದಾದ್ರೆ ಸೆಪ್ಟಿಸಿಮಿಯಾ ಆಗಿ ಇಡೀ ರಕ್ತ ವಿಷಯುಕ್ತ ಆಗಿ ನನ್ನ ಶರೀರ ಸತ್ತೋಗೋ ಅವಕಾಶಗಳಿದೆ. ನನ್ನ ಶರೀರ ಅಂದ್ರೆ ನನ್ನ ಕಾಂಗ್ರೆಸ್ ಈ ಗ್ಯಾಂಗ್ರೀನ್ ಇವತ್ತು ಕಟ್ ಮಾಡಿ ತೆಗೆದೇ ಹೋದ್ರೆ ಈ ಶರೀರಕ್ಕೆ ಉಳಗಾಲ ಆಯ್ತು. ಈ ಗ್ಯಾಂಗ್ರೀನ್ ಕತ್ತರಿಸಲೇಬೇಕಾದಂತ ಪರಿಸ್ಥಿತಿ ಈಗಿದೆ. ಆಪರೇಷನ್ ಡೇಟ್ ಯಾವತ್ತು? ಬರೋ ಲೋಕಸಭಾ ಎಲೆಕ್ಷನ್ ದಿವಸ ಅವತ್ತೇ ಆಪರೇಷನ್ ಡೇಟ್. ಅವತ್ತು ಈ ಹೆಬ್ಬೆರಳನ್ನ ತೆಗಿಲೇಬೇಕಿದೆ. ತೆಗೆದ್ರಷ್ಟೇ ನನ್ನ ಶರೀರ ಉಳ್ಕೊಳ್ಳುತ್ತೆ, ನನ್ನ ಪಕ್ಷ ಉಳ್ಕೊಳ್ಳುತ್ತೆ. ತೆಗಿಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆಗೆ ನಿಮಗೆ ತಾಲೂಕ್ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡ್ಬರ್ತಾರೆ, ಜಿಲ್ಲಾ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡ್ಬರ್ತಾರೆ. ಗೈರಿ ಬಗ್ಗೆ ನಿಮ್ಗೊಂದು 20,000 ಕೊಡ್ತೀನಿ, ಲೀಡರ್ಗಳಿಗೆ ಮನೆಗೊಂದು 5,000 ಕೊಡ್ತೀನಿ, ಹೋಗಿ ತೆಗಿ ಸಾಯಿ, ಇದೇ ವರ್ಡ್ ಯೂಸ್ ಮಾಡ್ತಾರೆ. ಗೈರಿ ಬಡ್ಡಿ ಐಕ್ಲಾ ಅಂತ, ಗೈರಿ ಬಡ್ಡಿ ಐಕ್ಲಾ, ಹೇ ನಿನ್ಗೆ ಅಂತ ಅಧಿಕಾರ ಕೊಟ್ಟರು ನಡಿಲ್ಲ ಅಂತ. ಯಾಕೆ? ಅವ್ನು ಗೊತ್ತು, ಗೊತ್ತಿದ್ದಂಗೆ ಅಣ್ಣಂಗೆ ಜೈ ಅಂತೀರಿ ಅಂತ ಗೊತ್ತು. ಈ ಅಣ್ಣಂಗೆ ಜೈ ಕೆಲಸ ಬಿಡದೆ ಹೋದ್ರೆ ನಿನ್ನ ಕಾಲು ಬೆರಳಲ್ಲಿರುವಂತಹದ್ದು ಆಂಕಲ್ ಜಾಯಿಂಟ್ ಬರುತ್ತೆ, ಅಲ್ಲಿಂದ ನೀ ಜಾಯಿಂಟ್ಗೆ ಎಲ್ಲಿಗೆ ಮಂಡಿಗೆ ಬರ್ತದೆ, ತೊಡೆವರೆಗೂ ಬಂದ್ರೆ ಅಣ್ಣ ನಿರ್ನಾಮ. ಆಮೇಲೆ ಯಾವ ಪಕ್ಷ ಅಂತ ಹೇಳ್ಕೊಂಡಿರಿ? ನನ್ನ ಪಕ್ಷದ ಹೆಸರು ಹೇಳ್ಬೇಕು ಅನ್ನೋದಾದ್ರೆ ಈ ಗ್ಯಾಂಗ್ರೀನ್ ತೆಗಿಬೇಕು. ಸೊ ಇದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಗೆ ಅಂತ ಹೇಳಿ ನಾನು ಒಂಚೂರು ಅನಾಸ್ಥೆಟಿಸ್ಟ್ ಎಲ್ಲಿದ್ರು ಅಂತ ಹುಡುಕ್ತಾ ಇದ್ದೀನಿ. ಯಾಕೆ ಅನಾಸ್ಥಿಷಿಯಾ ಕೊಡ್ಬೇಕಲ್ಲ, ಕಾಲ್ ಬೆರಳು ತೆಗಿಯಕ್ಕೆ. ಸೊ ಒಬ್ರು ಅನಾಸ್ಥೆಟಿಸ್ಟ್ ಒಬ್ರು ಹುಡುಕ್ತಾ ಇದ್ದೀನಿ. ಆಪರೇಷನ್ ಮಾಡಕ್ ಒಂದು ಜಾಗ ಬೇಕಲ್ಲ, ಓಟಿ ಬೇಕಲ್ಲ. ಯಾರು ನನ್ನ ಹತ್ರ ಸ್ವಂತ ಹಾಸ್ಪಿಟ್ಲ್, ಈಗ ಯಾರು ಹಾಸ್ಪಿಟ್ಲ್ ಓಟಿ ಮಾಡೋದು ಅಂತ ಹುಡುಕ್ತಾ ಇದ್ದೀನಿ. ಹಾಸ್ಪಿಟ್ಲ್ ಯಾರು ಬೇಕು ಅಂತ ಒಬ್ರು ಅನಾಸ್ಥೆಟಿಸ್ಟ್ ಹುಡುಕ್ತೀನಿ. ನಾನಂತೂ ಡ್ಯೂಟಿ ಡಾಕ್ಟರ್, ಒಬ್ಬ ಒಳ್ಳೆ ಸರ್ಜನ್ ಹುಡುಕ್ತೀನಿ. ಆದ್ರೆ ನನ್ನ ಪಕ್ಷನ ನಾನು ಉಳಿಸ್ಕೊಳ್ಳೇಬೇಕಿದೆ, ಅಂದ್ರೆ ನನ್ನ ಶರೀರನ ಉಳಿಸ್ಕೊಳ್ಳೇಬೇಕಿದೆ. ನನ್ನ ಪಕ್ಷಕ್ಕೆ ತಗಲಿರುವಂತಹ ಗ್ಯಾಂಗ್ರೀನ್ ತೆಗಿಲೇಬೇಕಿದೆ. ಅದೇನ್ ಬೇಕಾಗಿಲ್ಲ. ನೀವೀಗ ಪತ್ರಕರ್ತರು ಸ್ಕೂಪ್ ರಿಪೋರ್ಟ್ ಮಾಡಿ, ನೀವು ಯಾರು ಅಂತ ಹುಡುಕಿ. ಇಲ್ಲ ನೇರವಾಗಿ ಹೇಳೋದೇನ್ ಬೇಕಾಗಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನನ್ನ ಪಕ್ಷಕ್ಕೆ ಗ್ಯಾಂಗ್ರೀನ್ ತಗಲಿದೆ, ಗ್ಯಾಂಗ್ರೀನ್ ತೆಗಿಬೇಕು. ಆಸ್ಪತ್ರೆ ನೋಡೋಣ, ಇರವೇ 2 ಆಸ್ಪತ್ರೆ ಅಲ್ಲ, ಗೊತ್ತಿಲ್ಲ. ಇನ್ನೊಮ್ಮೆ ಇಬ್ರು ನನ್ನ ಸ್ನೇಹಿತರೆ. ಶಿಫ್ಟ್ ಆಗ್ಲೇಬೇಕು. ಮನೆ ಒಳಗ್ ಮರ್ಯಾದೆ ಇಲ್ಲ ಅಂತ ಅನ್ನೋದಾದ್ಮೇಲೆ ಮನೆಯಿಂದ ಹೊರಗೆ ಹೋಗ್ಲೇಬೇಕು. ಕಾಂಗ್ರೆಸ್ ಉಳಿಸ್ಕೊಳಕ್ಕೆ ಮನೆಯಿಂದ ಚಗಡಿಗೆ ಹೋಗ್ಬೇಕು, ಹಂಗೇನಿಲ್ಲ. ಅದು ಆಮೇಲೆ ಅವ್ರು ಏನೇನ್ ಆಯ್ತದ ನೋಡೋಣ. ಸೊ ಸರ್, ನಾನು ಬಂದೋರ್ ವಿರುದ್ಧ ನಾನು ಹೋರಾಟ ಮಾಡಕ್ ಹೋಗುದಿಲ್ಲ. ಬರೋರು ಬರ್ಬೋದು, ಬಟ್ ನೀವು ಐಡೆಂಟಿಫೈ ಮಾಡ್ಬೇಕಲ್ಲ ಸರ್. ಯಾರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂದ್ರೆ ನೀವು ಒಂದಷ್ಟು ಹುಡುಕ್ಬೇಕಲ್ಲ. ಬಂದಾಗ ನನ್ನ ಮನೆ ಒಳಗೆ ಯಾರೋ ನುಗ್ತಿದ್ದಾರೆ ಅಂತ ಬಂದಾಗ ಮನೆ ಒಳಗಡೆ ಇರೋ ಯಜಮಾನ ಮನೆಯವ್ರನ್ನ ಸೇಫ್ ಗಾರ್ಡ್ ಮಾಡ್ಕೊಂಡು ಕರಿಬೇಕಾಗಿರೋದು, ಉಳಿದದ್ದನ್ನ ಜೋಪಾನ ಮಾಡ್ಬೇಕಾಗಿರೋದು ಮನೆ ಯಜಮಾನನ ಕೆಲಸ. ಆದ್ರೆ ಮನೆ ಯಜಮಾನ ನೀವು ಯಾರಾದ್ರೂ ಬರ್ತೀವಿ, ನೀವು ಹೋಗಿ ಅಂತ ತೀರ್ಮಾನದಲ್ಲಿದ್ರೆ ಯಾರೇನು ಮಾಡಕ್ಕಾಗುತ್ತೆ. ನಾಟಿ ಬ್ರೀಡ್ ಅಂತಾರಲ್ಲ ಸರ್, ನಾಟಿ ಬ್ರೀಡ್ ಹೊರಗಿನವರಲ್ಲ ಅವರು, ಇಲ್ಲಿಯವರೇ. ಯಾರು ಸರ್ ಹೇಳಿ? ಸಚಿವರು ನಾಟಿ ಕೋಳಿ ತಿಂದಿಲ್ಲ ಸರ್. ಅವರು ಬಹಳ ದಿನ ಆಯ್ತು ಅವರು ಬೆಂಗಳೂರು ಬಿದ್ದು, ಅವರು ಗಿರಿರಾಜ ಕೋಳಿನೇ ನಾಟಿ ಕೋಳಿ ಅಂತ ಅನ್ಕೊಂಡಿರೋದು ಕಾಣ್ತದೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.